ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹಂಗೆ ಸೋಷಿಯಲ್ ಮೀಡಿಯಾ ಬಂಧುಗಳಿಗೆ ಕನ್ನಡತಿ ರೇಖಾ ಚಾನಲ್ಗೆ ಹೆಂಗೂ ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಈಗ ಸ್ವಲ್ಪ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಹಂಗೆ ಸಮಸ್ಯೆಗಳಾಗಿತ್ತು ಮತ್ತು ಹುಷಾರು ಬೇರೆ ಇರಲಿಲ್ಲ, ಮೊಬೈಲ್ ಕೂಡ ಹಾಳಾಗಿತ್ತು. ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಧ್ವನಿನೂ ಸ್ವಲ್ಪ ಹಾಳಾಗಿತ್ತು. ಆದರೂ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತ ನಾನು ಬಂದೀನಿ. ಪೆಪೆ ಇದು ಶ್ರೀಲೇಶ್ ಎಸ್ ನಾಯರ್ ಅವರು ಅಂತ ಡೈರೆಕ್ಷನ್ ಮಾಡಿದ್ದಾರೆ. ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ಲೀಡ್ ರೋಲ್ರಾಗ ಆ್ಯಕ್ಟ್ ಮಾಡಿದ್ದಾರೆ. ಕತೆ ಏನಪ್ಪ ಅಂತಂದ್ರೆ ಒಂದು ತೊರೆ ಬಗ್ಗೆ ಜಗಳ ಆಡೋದು ಈ ಸಿನಿಮಾ ಒನ್ಲೈನ್ ಸ್ಟೋರಿ ಐತಿ. ಈ ತೊರೆ ಅಂತಂದ್ರೆ ನಮ್ಮ ಕಡೆ ಹಳ್ಳ ಕಳ್ಳ ನದಿ ಅಂತೀವರಲ್ರಿ, ಅದನ್ನು ನೋಡ್ರಿಪ್ಪ, ಅದಕ್ಕೆ ತೊರೆ ಅಂತವ. ಸಿನಿಮಾ ಹೆಂಗೈತಿಪ್ಪ ಅಂತಂತಂದ್ರೆ ಒಂದ್ಸಲಿ ನೋಡ್ಬೋದು, ಚಲೋ ಐತಿ. ಬಟ್ ಏನಂತಂದ್ರೆ ತೋರಿಸುವಂಥ ರೀತಿ ಆಗಲಿ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ತೋರಿಸ್ಯಾರ. ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ. ಇಲ್ಲಿ ಕೆಲವೊಂದು ಪಾತ್ರಗಳ ಸುಮ್ಮನೆ ಬಂದು ಹೋಗ್ಯಾವಂತಾರೆ. ಅದ್ರ ಎಕ್ಸ್ಪ್ಲನೇಷನ್ ಕೂಡ ಅಷ್ಟೊಂದು ನನಗೆ ಹಿಡಿಸ್ಲಿಲ್ಲ. ಮತ್ತು ಸಾಂಗ್ ಒಂದೇ ಐತಿ, ಅದು ಇಂಟ್ರೊಡಕ್ಷನ್ ಸಾಂಗ. ಮತ್ತು ಬಿ ಜಿ ಎಮ್ ಸ್ವಲ್ಪ ಓಕೆ. ಇದ್ರ ಸಿನಿಮಾದಾಗ ಕಾಮಿಡಿ ಇಲ್ಲ, ಮತ್ತೇನಿಲ್ಲ, ಬರೀ ಹೊಡೆದಾಟ ಬಡದಾಟ ಹಾಗೆ ದ್ವೇಷ ಮತ್ತು ಕೆಳಜನ ಮೇಲ್ಜನ ಅದ್ರ ಬಗ್ಗೆ ಒಂದು ಸ್ವಲ್ಪ ತೋರಿಸಿದ್ದಾರೆ. ಇದರೊಳಗೆ ವಿನಯ್ ರಾಜ್ಕುಮಾರ್ ಅವ್ರದ್ದು ಆ್ಯಕ್ಟಿಂಗ್ ಚಲೋ ಆಗೈತಿ ಮತ್ತು ಮಯೂರ್ ಪಟೇಲ್ ಅವರು ಚಲೋ ಮಾಡಿದ್ದಾರೆ ಆ್ಯಕ್ಟಿಂಗ. ನವೀನ್ ಡಿ ಪಡೀಲ್ ಅವರು ಮತ್ತು ಯಶ್ ಶೆಟ್ಟಿ, ಬಾಲಾ ರಾಜ್ವಾಡ್ ಅವರು, ಕಾಜಲ್ ಕುಂದರ ಮತ್ತು ಅರುಣಾ ಬಾಲರಾಜ್ ಅವರು ಚಲೋ ಮಾಡಿದ್ದಾರೆ ಆ್ಯಕ್ಟಿಂಗ. ಹಂಗೆ ಈ ಸಿನಿಮಾದಾಗ ಕೆಲವೊಂದು ಪಾತ್ರಗಳು ಕನ್ಫ್ಯೂಸ್ ಆಗ್ತಾವೆ, ಯಾಕೆ ಬಂದು ಯಾಕೆ ಅಲ್ಲಿದಾವೆ ಅಂಥೇಳಿ ನಮ್ಗೆ ಅರ್ಥನೇ ಆಗಲ್ಲ. ನಂಗೆ ಅದು ಆ ಥರ ಅನಿಸ್ತು. ಮತ್ತು ಏನಪ್ಪ ಅಂದರೆ ಈ ಸಿನಿಮಾನ ಒಂಥರ ಕಮರ್ಷಿಯಲ್ಲಾಗಿ ಮಾಡ್ಬೋದಿತ್ತು, ಇಲ್ಲ ಥ್ರಿಲ್ಲರ್ ರೇಂಜ್ ಒಳಗೆ ಮಾಡ್ಬೋದಿತ್ತು. ಬಟ್ ಆದರೂ ನಿರ್ದೇಶಕರು ಯಾವ ಥರ ಮಾಡಿದ್ದಾರೆ ಅಂದ್ರೆ ಮುಂದೆ ಏನು ಆಗ್ತೈತಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತೈತಿಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಆಗೈತಿ. ಸೊ ಅಷ್ಟೊಂದು ಏನು ನಿಮ್ಗೆ ಎಕ್ಸೈಟ್ಮೆಂಟ್ ಮಾಡೋಂಗಿಲ್ಲ, ಏನಿಲ್ಲ, ಸ್ಲೋ ಮೋಷನ್ ಥರ ಐತೈತಿ. ಈ ಸಿನಿಮಾದ ಕಂಟೆಂಟ್ ಐತಿ, ಬಟ್ ಹೇಳೋ ರೀತಿ ನರೇಷನ್ ಕೊಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗ್ಬೋದು. ಸೊ ನಮ್ಮ ಕಡೆ ಜನಕ್ಕೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಇದು ಮೋಸ್ಟ್ಲಿ ಇಷ್ಟ ಆಗಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಕಂಟೆಂಟ್ ಇಷ್ಟಪಡೋರು ಈ ಸಿನಿಮಾನ ಒಂದ್ಸಲಿ ನೋಡ್ಬೋದು, ಹಾಗೇನಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.